ಹತ್ರ ತಿಮ್ಸಂದ್ರದಲ್ಲಿ. ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ, ಚೆನ್ನಾಗಿ ತೋರಿಸ್ತಾರೆ. ಬರೀ ಸಿಲ್ಕ್ ಸ್ಯಾರೀಸ್ ಅಲ್ಲ, ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ಜೆಂಟ್ಸ್ ವೇರ್ ಸಿಗುತ್ತೆ, ಕಿಡ್ಸ್ ವೇರ್ ಸಿಗುತ್ತೆ. ತುಂಬಾ ಕಲೆಕ್ಷನ್ಸ್ ಇದೆ, ರೀಸನಬಲ್ ಪ್ರೈಸಸ್ ಇದೆ, ಡಿಸ್ಕೌಂಟ್ಸ್ ಕೊಡ್ತಾರೆ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರ ವಿನಯ ವಿದ್ಯಾ ಸಂಪನ್ನತೆ ಹಾಗೂ ಸಂಸ್ಕಾರ ಭಾವನೆಗಳಿಗಾಗಿ ವಿದ್ಯಾರ್ಥಿಗಳ ರಾಷ್ಟ್ರೀಯ ಸೇವಾ ಯೋಜನೆ 2024-25ನೇ ಸಾಲಿನ ವಿಶೇಷ ಶಿಬಿರ 1 ರಿಂದ 7ರವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇಮರಕುಂಟೆ ಗ್ರಾಮದ ಆವರಣದಲ್ಲಿ ದಾಸ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶ್ರೀಮತಿ ಮಾಯಾ ಬಾಲಚಂದ್ರ ಹಾಗೂ ರಾಯಲ್ ಪಾಡ್ ಎಪಿಐ ಕಲ್ಚರ್ ನರಸಿಂಹರವರು ಹಾಗೂ ಜೀವಶಾಸ್ತ್ರ ಉಪನ್ಯಾಸಕರು ಡಾಕ್ಟರ್ ಪಿಯಾಸ್ ಅಹಮದ್, ಎಂಜಿ ಗಿರೀಶ್ ಉಪನ್ಯಾಸಕರು, ಸಮಾಜಶಾಸ್ತ್ರ ಉಪನ್ಯಾಸಕರು ಆರ್ವಿ ರಘುಪತಿ, ಉಪನ್ಯಾಸಕರು ರಾಯಲ್ ಪಾಡ್ ಶ್ರೀಮತಿ ಮಾದ್ ವಿಲಾತ್, ನಿವೃತ್ತ ಕನ್ನಡ ಉಪನ್ಯಾಸಕರು ಶ್ರೀಮತಿ ಕಮಲಾ ಹೆಗಡೆ, ಶಿಕ್ಷಕರು ದೇವರಾಜ್ ಹಾಗೂ ಗೌರವಾನ್ವಿತ ಘಟಕದ ಕಾರ್ಯಕ್ರಮದ ಶಿಬಿರ ಅಧಿಕಾರಿಗಳು ಇಂಗ್ಲಿಷ್ ಉಪನ್ಯಾಸಕರು ಎಂ ಗೋಪಾಲ್ ರವರು ಹಾಗೂ ಸಿಬ್ಬಂದಿ ವರ್ಗದವರು ಗಣ್ಯರು ಉಪಸ್ಥಿತರಿದ್ದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾಯಾ ಬಾಲಚಂದ್ರ ಅವರು ಮಾತನಾಡಿ, ದಾಸ ಸಾಹಿತ್ಯದಲ್ಲಿನ ಮೌಲ್ಯಗಳ ಬಗ್ಗೆ ಶಿಬಿರದ ಎಲ್ಲ ವಿದ್ಯಾರ್ಥಿಗಳ ಸಲಹೆ ಸೂಚನೆಗಳನ್ನು ತಿಳಿಸಿದರು ಹಾಗೂ ಎಲ್ಲರಿಗೂ ಶುಭ ಹಾರೈಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾವ ರೀತಿ ಇರಬೇಕು ಹಾಗೂ ವಿದ್ಯಾರ್ಥಿಗಳ ಮುಂದುವರೆದು ಸಮಾಜದಲ್ಲಿ ಮಾರ್ಗದರ್ಶನ ನೀಡಬೇಕು ಎಂಬುದರ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿ, ಆಗ ನಿಮ್ಮ ಶಿಕ್ಷಣಕ್ಕೆ ಗೌರವ ಸಿಗುತ್ತದೆ, ನಿಮ್ಮ ಜೀವನಕ್ಕೆ ದಾರಿ ಸಿಗುತ್ತದೆ ಎಂದು ತಿಳಿಸಿದರು. ನಿವೃತ್ತ ಕನ್ನಡ ಉಪನ್ಯಾಸಕರು ಕಮಲಾ ಹೆಗಡೆ ಮೇಡಮ್ ಅವರು ಕೆಲವೊಂದು ಉಪವಚನಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಉಪನ್ಯಾಸಕರು ಎಂಜಿ ಗಿರೀಶ್ ಅವರು ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಸಾಧನೆ ಎಂದರೆ ಪ್ರಪಂಚದಲ್ಲಿ ವಿಶ್ವಗುರಿ. ನಿಮ್ಮಂತಹ ಯುವ ಶಕ್ತಿ ಬಲ, ನಿಮ್ಮ ಮನಸ್ಸು ವಿಸ್ತಾರವಾದಾಗ ಆ ಸಮಾಜದಲ್ಲಿ ನಿಮ್ಮ ಸೇವೆ ವಿಸ್ತಾರವಾಗುತ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವೇ ಸಮಾಜಕ್ಕೆ ಮಾರ್ಗದರ್ಶನ ಎತ್ತಿ ತೋರಿಸಬೇಕು. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಬಂದಿರುವ ಎಲ್ಲ ಗಣ್ಯರಿಗೂ ಇಂಗ್ಲಿಷ್ ಉಪನ್ಯಾಸಕ ಹಾಗೂ ಶಿಬಿರಾರ್ಥಿಗಳಿಗೂ ಅಧಿಕಾರಿಗಳು ಎನ್ ಗೋಪಾಲನ್ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಪ್ರತಿದಿನ ಶ್ರಮದಾನ ಮಾಡ್ತಾ ಇರತಕ್ಕಂತಹ ಹಾಗೂ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನ ಹೇಳ್ತಾ, ನನಗೆ ದಾಸ ಸಾಹಿತ್ಯದಲ್ಲಿನ ಮೌಲ್ಯಗಳು ಅನ್ನೋ ವಿಚಾರವಾಗಿ ಮಾತಾಡ್ಲಿಕ್ಕೆ, ಜೊತೆಗೆ ನಿಮ್ಮಿಂದ ಒಂದಿಷ್ಟು ದಾಸ ಸಾಹಿತ್ಯದ ಕೆಲವು ಪದಗಳನ್ನ ಹೇಳಿಸುವಂತ ಪ್ರಯತ್ನ ಆಗ್ಲಿ ಅಂತ ಎನ್ ಜಿ ಸರ್ ಅವರು ಹೇಳಿದ್ರು. ಆ ಒಂದು ಪ್ರಯತ್ನ ಮಾಡ್ತೀನಿ. ನಿಮ್ದೆಲ್ಲರದು ಊಟ ಆಗಿದೆಲ್ಲ? ಮಾಡಿದ್ರಲ್ಲ? ನಿದ್ದೆ ಬರುತ್ತಾ ಈಗ? ಇಲ್ಲ ಅಲ್ಲ? ನಿದ್ದೆ ಬರೋ ಹಾಗಾದ್ರೆ ಹೇಳಿ ನೋಡೋಣ, ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಬೇರೆ. ಸರಿನಾ? ಬಗ್ಗೆ ಸ್ಟಾರ್ಟ್ ಆಯ್ತು ಅಂದ್ರೆ ನಮ್ಮ ಭಾರತ ದೇಶ ಏನು ಅಂತ. ಆದ್ರೆ ಇತ್ತೀಚಿನ ದಿನಗಳು ಏನಾಗ್ತದಪ್ಪ ಅಂದ್ರೆ ಇಡೀ ಪ್ರಪಂಚ ಪ್ರಪಂಚದ ಮುಂದೆ ವಿಶ್ವಗುರಿಯಾಗಿ ನಿಲ್ತಾ ಇದೆ. ಅದು ಯಾಕಪ್ಪ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ನಿಮ್ಮಂತಹ ಯುವ ಶಕ್ತಿಯಿಂದ ಮಾತ್ರ. ನಿಮ್ಮ ಯುವ ಶಕ್ತಿ ಇಲ್ಲದೆ ಹೋದ್ರೆ ಇವತ್ತು ಆಗ್ತಾ ಇತ್ತು ಸಾಧ್ಯ ಆಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇದೆ ರಾಷ್ಟ್ರೀಯ ಸೇವಾ ಅಂತಿದೆ. ರಾಷ್ಟ್ರ ಅಂದ್ರೆ ನಮ್ಮ ಇಡೀ ದೇಶ. ನಿಮ್ಮ ಸೇವೆ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಏನಾಗಿರುತ್ತಂದ್ರೆ ನಿಮ್ಮ ಮನೆಯನ್ನು ಬಿಟ್ಟು, ನಿಮ್ಮ ಊರನ್ನು ಬಿಟ್ಟು, ನಿಮ್ಮ ರಾಜ್ಯವನ್ನು ಬಿಟ್ಟು ಇಡೀ ದೇಶಕ್ಕೆ ಏನ್ ಮಾಡ್ಬೇಕು? ವಿಸ್ತಾರವಾಗಬೇಕು. ಫಸ್ಟ್ ಯಾವ್ದು ವಿಸ್ತಾರ ಆಗ್ಬೇಕು? ನಿಮ್ಮ ಮನಸ್ಸು ವಿಸ್ತಾರ ಆದ್ರೆ ಸೇವೆ ಕೂಡ ಆಟೋಮೆಟಿಕ್ ಏನಾಗ್ತದೋ ವಿಸ್ತಾರವಾಗುತ್ತೆ. ಆಯ್ತಾ? ಯಾಕಂದ್ರೆ ಆ ಸೇವೆ ಅಂದ್ರೆ ಏನಪ್ಪ ಅಂದ್ರೆ ನಾವೇನೋ ದೊಡ್ಡ ಸೇವೆ ಮಾಡ್ಬೇಕಾಗಿಲ್ಲ. ಚಿಕ್ಕ ಸೇವೆ ಮಾಡಿದ್ರೆ ಸಾಕು, ಏನಾಗುತ್ತೆ ಅದು ದೊಡ್ಡದಾಗಿ ಆಗುತ್ತೆ. ಯಾಕಂದ್ರೆ ಇವಾಗ ಎಲ್ಲ ನದಿಗಳು ಏನಾಗುತ್ತೆ, ಚಿಕ್ಕದಾಗಿ ಹನಿ ಹುಟ್ಟುತ್ತೆ, ಮತ್ತೆ ಕೊನೆಗೆ ಏನಾಗ್ತದೋ ಸಮುದ್ರಕ್ಕೆ ಸಾಗರ ಆಗುತ್ತೆ. ಆಯ್ತಾ? ನಿಮ್ಮ ಸೇವೆ ಇವತ್ತು ಚಿಕ್ಕದಂತ ನೀವು ಭಾವನೆ ಮಾಡ್ಕೊಂಡು ಅದು ಹಿಂದೆ ಅವಶ್ಯಕತೆ ಇಲ್ಲ. ಚಿಕ್ಕ ಸೇವೆ ಇವತ್ತು ಮಾಡಿದ್ರೆ ನಾಳೆ ಬೆಳಗ್ಗೆ ಏನಾಗುತ್ತಪ್ಪ ಅದು ಇಡೀ ಗುರು ಪರಂಪರೆಯನ್ನು ಆ ಕಾರ್ಯದಲ್ಲಿ ತೊಡಗಿರುವಂತಹ ಮತ್ತು ನಮ್ಮ ವೇದಿಕೆ ಅಲಂಕರಿಸಿರುವ ಎಲ್ಲ ನಮ್ಮ ಭವ್ಯ ಭಾರತದ ಜವಾಬ್ದಾರಿಯನ್ನು ತಗೊಳ್ಳಕ್ಕೆ ಸಿದ್ಧವಾಗಿರುವಂತಹ ನಿಮ್ಮೆಲ್ಲರಿಗೂ ಮತ್ತು ಪತ್ರಿಕಾ ಮಿತ್ರರಿಗೂ ಮಧ್ಯಾಹ್ನದ ಶುಭಾಶಯಗಳು. ಸೊ ಇಲ್ಲೇ ಇದೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತ. ಅದು ಏನಾಗಿದೆಪ್ಪ ಅಂದರೆ ನಮ್ಮ ದೇಶದಲ್ಲಿ ಒಂದು ದುರ್ದೈವ ಏನಪ್ಪ ಅಂದರೆ ಎಲ್ಲ ಒಂದು ಯೋಜನೆಗಳು ನಾವು ಮಾಡ್ತಾ ಇದ್ದೀವಿ. ಆ ಯೋಜನೆಗಳು ಏನಾಗಿದೆಪ್ಪ ಅಂದರೆ ನಮ್ಮ ಮಾತುಗಳಿಗೆ ಮತ್ತು ಕೇಳಿಸ್ಕೊಳ್ಳೋಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಏನಪ್ಪ ಅಂದರೆ ಅದು ಕಾರ್ಯರೂಪಕ್ಕೆ ಬರೋದು ತುಂಬ ಕಷ್ಟ ಆಗ್ಬಿಡ್ತಾ ಇದೆ. ಯಾಕಂದರೆ
ಇವತ್ತು ನಮ್ಮ ಭವ್ಯ ಭಾರತದ ಒಂದು ಭಾರತ ಯೋಜನೆಯನ್ನು, ಭಾರತದ ಇರುವಂತಹ ಒಂದು ಶಕ್ತಿಯನ್ನು ಇಡೀ ಪ್ರಪಂಚದ ಮುಂದೆ ಸಾರಬೇಕಾದ್ರೆ ಅದು ನಿಮ್ಮಿಂದ ಮಾತ್ರನೇ ಸಾಧ್ಯ. ಯಾಕಂದ್ರೆ ನೋಡಿ, ಇತ್ತೀಚೆಗೆ ಒಂದು ಆರ್ಟಿಕಲ್ ಅನ್ನ ಬಿಡುಗಡೆ ಮಾಡಿದರೆ ಎಲ್ಲಾ ದೇಶಗಳು ಇವತ್ತು ಭಾರತ ಅಂದ್ರೆ ಒಂಥರ ಹೀನಾಯ ಪರಿಸ್ಥಿತಿಯಲ್ಲಿತ್ತು. ಯಾವಾಗ ನಮ್ಮ ಸ್ವಾಮಿ ವಿವೇಕಾನಂದರವರು ಚಿಕಾಗೋ ಸಮ್ಮೇಳನದಲ್ಲಿ ನಮ್ಮ ಸಂಪ್ರದಾಯ ಬಗ್ಗೆ ಮಾತಾಡಿದಾಗ ಹೊಸ ಅನುಭವಗಳನ್ನು ಸಹ ಕಲಿಸ್ಕೊಡುತ್ತೆ ರಾಷ್ಟ್ರೀಯ ಸೇವಾ ಯೋಜನೆ. ಅದೇ ರೀತಿ ಈ ಗ್ರಾಮದಲ್ಲಿ 7 ದಿವಸಗಳ ಕಾಲ ಈ ಗ್ರಾಮದಲ್ಲಿ ಈ ಗ್ರಾಮದಲ್ಲಿರುವಂತಹ ಮೂಲ ಸಮಸ್ಯೆಗಳೇನಿದೆ ಅವನ್ನೆಲ್ಲರೂ ಸಹ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಆ ಸಮಸ್ಯೆಗಳಿಗೆ ಮೂಲ ಕಾರಣ ಏನು, ಮತ್ತು ನೀವು ಅದಕ್ಕೆ ಏನು ಪರಿಹಾರೋಪಾಯಗಳನ್ನು ಸೂಚಿಸ್ಬೋದು ಅವನ್ನೆಲ್ಲನೂ ಸಹ ನೋಡಿ. ಆಮೇಲೆ ಈ ಗ್ರಾಮದಲ್ಲಿರುವಂತಹ ಒಂದು ಸ್ವಚ್ಛತೆಯನ್ನು ಕಾಪಾಡಿ. ಜೊತೆಗೆ ಆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸಿ. ಆಮೇಲೆ ಜನಸಂಖ್ಯೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕುಟುಂಬ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ಈ ಥರ ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟೂ ಸಹ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖಾಂತರ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಸೊ ನಿಮ್ಗೆಲ್ಲರಿಗೂ ಸಹ ಒಳ್ಳೆಯದಾಗಿ ನೋಡ್ತೀರಾ. ಅಂದ್ರೆ ನಿಮ್ಗೆ ಯಾವುದು ಕಷ್ಟ ಅನ್ಸುದಿಲ್ಲ. ಅದೇ ರೀತಿ ಅಷ್ಟೇ ನಾಳೆ ಬೆಳಗ್ಗೆ ನೀವು ಏನ್ ಅನ್ಕೊಂಡ್ರು ಅದು ಆಗುತ್ತೆ. ಯಾಕಂದ್ರೆ ನೀವೆಲ್ಲ ದೇವತಾ ಸ್ವರೂಪಿಗಳೇ. ಯಾಕಂದ್ರೆ ದೇವರು ಸೃಷ್ಟಿ ಮಾಡೋದು ಯಾರು? ನೀವೇ. ಇವತ್ತು ನಾವೊಂದು ಕಲ್ಲು ತಗೊಂಡು ಅದಕ್ಕೆ ಅರಸಿನ ಕುಂಕುಮ ಇಟ್ಬಿಟ್ರೆ 100 ಜನ 1000 ಜನ ಕೈ ಮುಗಿತಾರಿಲ್ವಾ? ಆ ಶಕ್ತಿ ಯಾರಿಗಿರೋದು? ನಿಮಗೆ ದೇವರನ್ನ ಸೃಷ್ಟಿ ಮಾಡೋ ಶಕ್ತಿ ಇರ್ಬೇಕಾದ್ರೆ ನಿಮ್ಮನ್ನ ನೀವು ಸೃಷ್ಟಿ ಮಾಡ್ಕೊಳ್ಳೋಷ್ಟು ನಿಮ್ಮನ್ನ ನೀವು ಒಂದು ಶಕ್ತಿ ತುಂಬಿಕೊಳ್ಳೋಕೆ ನಿಮ್ಗಿಲ್ವಾ? ಇದೆ. ಆದ್ರೆ ನಾವೇನ್ ಮಾಡ್ತೇವಪ್ಪ ಅಂದ್ರೆ ನಮ್ಮ ಕಣ್ಗಳಿಂದ ಪ್ರಪಂಚ ನೋಡ್ತಾ ಇದೀವಿ, ನಮ್ಮನ್ನ ನಾವು ನೋಡ್ತಾ ಇಲ್ಲ. ಅದಕ್ಕೇನಪ್ಪ ಅಂದ್ರೆ ನಮ್ಮ ಋಷಿ ಪ್ರಭಾಸ ಗುರುಗಳಾಗಿರ್ಬೋದು, ರಮಣ ಮಹರ್ಷಿಗಳಾಗಿರ್ಬೋದು ಒಂದು ಮಾತಾಡ್ತಾರೆ, ಫಸ್ಟ್ ನೀನ್ ಯಾರು ಅಂತ ತಿಳಿ ಅಂತ. ನೀನು ಯಾರು ಅಂತ ನಾವು ಮರ್ತಿರೋದು. ನಾವ್ ಯಾರು ಅಂತ ಮರ್ತ್ಬಿಟ್ಟಿದೀವಿ, ಇಡೀ ಪ್ರಪಂಚವನ್ನ ತಿಳ್ಕೊಂತಾ ಇದೀವಿ. ಅರ್ಥಕ್ಕಿದ್ಯಾ? ಯಾಕಂದ್ರೆ ಇವಾಗ ಫಸ್ಟ್ ಮ್ಯಾಗ್ನೆಟ್ಗೆ ಕರೆಕ್ಟ್ ಡೈರೆಕ್ಷನ್ ತಗೊಂಡ್ರೆ ಎಲ್ಲ ಶಕ್ತಿ ನಮ್ಗೊಳುತ್ತೆ. ರಿವರ್ಸ್ ಡೈರೆಕ್ಷನ್ ಇದ್ರೆ ಶಕ್ತಿ ಎಲ್ಲ ಇರುತ್ತೆ, ಬಟ್ ಅದು ನಮ್ಗೆ ಸಿಗ್ತಾ ಇಲ್ಲ. ನಾವು ಚೆನ್ನಾಗಿದಪ್ಪ ಅಂದ್ರೆ ಇವತ್ತು ನಮ್ಮನ್ನ ಮರ್ತ್ಬಿಟ್ಟಿದೀವಿ, ಇಡೀ ಪ್ರಪಂಚ ನೋಡ್ತಾ ಇದೀವಿ. ಅದಕ್ಕೆ ಇವತ್ತು ಏನ್ ಮಾಡ್ಬೇಕು, ನೀವು ಯಾರಂತ ಅರಿಬೇಕು ನೋಡಿ. ಇಂಥ ಕಾರ್ಯಕ್ರಮ ನಿಮ್ಗೆ ಸಹಕಾರವನ್ನ ಕೊಡುತ್ತೆ. ಅರ್ಥಕ್ಕಿದ್ಯಾ? ನಿಮ್ಮನ್ನ ನೀವು ಹರಿದ್ರೆ ನೀವೇನ್ ಬೇಕಾದ್ರೂ ಸಾಧ್ಯ ಆಗುತ್ತೆ. ಮತ್ತೆ ಇನ್ನೊಂದು, ನಮ್ಮ ಹಳ್ಳಿ ಮಕ್ಕಳಿಗೆ ಎಲ್ಲಾ ಶಕ್ತಿ ಇದೆ. ಆದ್ರೆ ಒಂದೇನಪ್ಪ ಅಂದ್ರೆ ಅಂಡರ್ ಎಸ್ಟಿಮೇಷನ್, ಅಂದ್ರೆ ನಮ್ಮನ್ನ ನಾವೇ ಕೀಳಿನ ಮೇಲೆ ನೋಡ್ಕೊಳ್ಳುವಂಥದ್ದು. ಅದು ಫಸ್ಟ್ ನೀವು ಬಿಡ್ಬೇಕು. ಮಾಡಬೇಕು. ಮತ್ತೆ ನಿಮ್ಮ ತಂದೆ ತಾಯಿಗೆ ತೃಪ್ತಿ ಅಂತ ಕಲಿಸುತ್ತೆ ಮೊದಲು. ಯಾಕಂದ್ರೆ ಕೆಲವೊಂದ್ ಕಡೆ ನಮಗೆ ನಾವು ಓದ್ತಾ ಇದ್ದೀವಿ, ಬ್ರೋಕನ್ ಔಟ್ ಅಂತ.
ಅಂದ್ರೆ ನೀವು ಒಂದು 4 ಗೋಡೆಗಳು ಮತ್ತೆ ಮಾತ್ರ ದೇವಸ್ಥಾನ ಇತ್ತು ಅಂತ. ಬಟ್ ಇವತ್ತು ನೀವು ನೋಡಿದ್ರೆ ಅದು ನೀವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತದ್ದು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಇವತ್ತಿಗೂ ಭಯ ಇದೆ. ಫೀಲ್ಸ್ ಅಂದ್ರೆ ಸಾಕು ಮದುವೆ ಮಾಡ್ಬಿಡ್ತಾರೆ. ಡಿಗ್ರಿಗೆ ಹೋಗಕ್ಕೆ ತುಂಬಾ ಇದೆ. ಇನ್ನೊಂದು ಕೆಲವೊಂದು ಕಡೆ ಯಾರು ಗೊತ್ತಿಲ್ಲದೆ ಎಷ್ಟೊತ್ತಿಗೆ ಮದುವೆ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೇಳೋದ್ರಿಂದ ಹೊರಗಡೆ ನಿಲ್ಸಿದ್ರಂದ್ರೆ ಇದಕ್ಕಿಂತ ನಿಮ್ಗೆ ದೊಡ್ಡ ಜಯ ಇನ್ನೊಂದಿಲ್ಲ. ಇವತ್ತು ಜಯ ಸಿಕ್ಕಿದೆ. ಈ ಜಯವನ್ನು ಎಲ್ಲಿ ತನಕ ಹೋಗ್ಬೇಕಂತಂದ್ರೆ ನಿಮ್ಮ ಸೇವೆಯನ್ನು ಇಡೀ ದೇಶಕ್ಕೆ ಕೊಡುವ ರೀತಿಯಲ್ಲಿ ಈ ಜಯವನ್ನು ನೀವೇನು ಕನ್ವರ್ಟ್ ಅನ್ನ ಮಾಡ್ಕೋಬೇಕು. ಯಾಕಂದ್ರೆ ಆಸಕ್ತಿ ನಿಮ್ಗಿದೆ. ಆಕ್ಚುಲಿ ಅವಾಗ ಒಂದು ಮೇಡಮ್ ಮಾಯ ಮೇಡಮ್ ಒಂದು ಫೋಟೋ ಮಾಡಿದ್ರು. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಇದು ಸತ್ಯ. ಯಾಕಂದ್ರೆ ನೋಡಿ ಇವತ್ತು ನೀವು ಮನಸ್ಸು ಮಾಡಿದ್ರೆ ರಂಗೋಲಿ ಹಾಕಬೇಕು, ರಂಗೋಲಿ ಹಾಕೊಂತೀರಾ. ಅರ್ಥ ಆಗ್ತದ್ಯಾ? ಪರಿಚಯಾತ್ಮಕವಾಗಿ ನಿಮ್ಗೇನಾದ್ರೂ ಗೊತ್ತಿದ್ಯಾ ದಾಸ ಸಾಹಿತ್ಯದ ಬಗ್ಗೆ? ಕೇಳಿದಿರಾ? ದಾಸ ಸಾಹಿತ್ಯ ಅನ್ನೋದನ್ನ ಕೇಳಿದಿರಾ? ಹಾ, ಏನ್ ಗೊತ್ತಿದೆ ದಾಸ ಸಾಹಿತ್ಯದಲ್ಲಿ? ನಿಮ್ಗೆ ಏನ್ ಗೊತ್ತಿದೆ? ಯಾವ್ದಾದ್ರು ದಾಸರ ಪದಗಳ ಘೋಷಣೆಗಳು ಯಾವ್ದು ಗೊತ್ತಿದೆ? ಪಾಠ ಇರ್ಬೇಕಲ್ಲ ನಿಮ್ಗೆ ಕನಕದಾಸರದ್ದು, ಇಲ್ವಾ? ಹೈಸ್ಕೂಲಲ್ಲಿ ಇತ್ತಲ್ಲ, ಮರ್ತು ಬಿಟ್ರಾ? ಕುಮಾರವ್ಯಾಸದು, ಅದು ಕುಮಾರವ್ಯಾಸನದ್ದು. ತಲ್ಲಣಿಸದಿರು ಕಂಡ್ಯ ಇತ್ತ ನಿಮಗೆ ಪದ್ಯ? ಇದೆ ಅಲ್ವಾ? ಇನ್ನಾಗಿಲ್ಲ. ಸರಿ, ಅದೆಲ್ಲವೂ ಹರಿದಾಸರ ರಚನೆಗಳು. ಅದರಲ್ಲಿ ಭಕ್ತಿ ಪ್ರಧಾನವಾಗಿದ್ರು ಸಹ, ಅಂದ್ರೆ ಭಕ್ತಿ ಮಾರ್ಗದಲ್ಲೇ ಕರ್ಕೊಂಡು ಹೋದ್ರು ಸಹ ಮೌಲ್ಯಗಳು ಬಹಳಷ್ಟು ಇದೆ. ಅದರ ವ್ಯಾಲ್ಯೂಸ್ ಆಫ್ ಲೈಫ್ ಏನಿದೆ, ನಾವು ಹೇಗಿದ್ರೆ ನಮ್ಮ ಲೈಫ್ ಬ್ಯೂಟಿಫುಲ್ ಆಗತ್ತೆ, ಹಾಗೆ ಒಂದು ಟ್ರ್ಯಾಕ್ ಅಲ್ಲಿ ಇರುತ್ತೆ ಅನ್ನೋದಕ್ಕೆ ಹರಿದಾಸರು ಬಹಳಷ್ಟು ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ. ನಮ್ಗೆ ಅಳವಡಿಸ್ಕೊಳ್ಬಹುದು. ಹೇಗೆ ಅಂದ್ರೆ, ಒಳ್ಳೆಯವರ ಸಂಘ ಮಾಡಿ, ಸತ್ಸಂಗ ಮಾಡಿ, ಸುಳ್ಳು ಹೇಳ್ಬೇಡಿ, ಪ್ರಾಮಾಣಿಕವಾಗಿರಿ ಅನ್ನುವಂತಹ ಸಣ್ಣ ಸಣ್ಣ ವಿಚಾರಗಳನ್ನ ಹೇಳಿದ್ರು. ಅದು ಆಕ್ಚುಲಿ ಕೇಳೋದಕ್ಕೆ ಸಣ್ಣ ವಿಚಾರ, ಆಚರಣೆ ಮಾಡೋದಕ್ಕೂ ಕಷ್ಟ ಇಲ್ಲ. ನಾವು ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಇಲ್ಲ. ಆದ್ರೆ ಈ ಒಂದೊಂದನ್ನೇ ನಾವು ಅಪ್ಲೈ ಮಾಡ್ಕೊಳ್ತಾ ನಮ್ಮ ಲೈಫ್ ಒಂದು ಸ್ಟ್ಯಾಂಡರ್ಡ್ ಹೋಗುತ್ತೆ ನೋಡಿ, ಅದು ಮಾತ್ರ ಹೈಯೆಸ್ಟ್ ಲೆವೆಲ್ಗೆ ಹೋಗುತ್ತೆ. ಈ ವ್ಯಾಲ್ಯೂಸ್ ಚಿಕ್ಕದು, ಅಳವಡಿಸ್ಕೊಳ್ಳೋದು ಕಷ್ಟ ಇಲ್ಲ. ಆದ್ರೆ ಇವೆಲ್ಲವನ್ನ ಒನ್ ಬೈ ಒನ್ ನಾವು ಅಳವಡಿಸ್ಕೊಳ್ತಾ ಹೋದಾಗ ನಮ್ಮ ಜೀವನ, ನಮ್ಮ ವ್ಯಕ್ತಿತ್ವ ಅದು ತುಂಬಾ ಉನ್ನತ ಮಟ್ಟದ್ದಾಗತ್ತೆ. ಆ ರೀತಿಯಲ್ಲಿ ಜೀವನ ನಡೆಸಬೇಕು ಅಂತ ಹೇಳಿ ನಮ್ಮ ಹರಿದಾಸರು ಅನೇಕ ಮೌಲ್ಯಗಳನ್ನ, ಅದನ್ನ ಹೇಗೆ ಕೆಲವರೆಲ್ಲ ಬರೆದ್ರು, ಸಾಹಿತ್ಯದ ದೊಡ್ಡ ದೊಡ್ಡ ಕೃತಿಗಳನ್ನ ರಚನೆ ಮಾಡಿದ್ರಲ್ಲ, ನಮ್ಮ ಹರಿದಾಸರು ಏನ್ ಮಾಡಿದ್ರು ಅಂದ್ರೆ ಚಿಕ್ಕ ದಾಸರ ಪದಗಳನ್ನಾಗಿ, ಅಂದ್ರೆ ಎಲ್ರು ಹಾಡ್ಕೊಂಡು ಅದನ್ನ ಅಭ್ಯಾಸ ಮಾಡ್ಬೋದು. ಹೇಳ್ತಾ ಒಂದು 10 ದಿನ ಅದನ್ನ ಹೇಳ್ತಾ ಆ ವಿಚಾರ ಮನನ ಮಾಡ್ತೀವಿ. ಅದನ್ನ ಹೇಳಿದಾಗ ಏನು ಈ ದಾಸರ ಪದಗಳನ್ನ ಹಾಡಿನ ರೂಪದಲ್ಲಿ ಹೇಳ್ತಾ ಎಲ್ರು ಅದನ್ನ ಇಷ್ಟಪಡ್ತಾರೆ. ಮನೆಯಲ್ಲಿರುವಂತಹ ಮಕ್ಕಳಿರಬಹುದು, ಹಿರಿಯರಿರಬಹುದು, ಅದನ್ನ ಇಷ್ಟಪಟ್ಟು ಆ ವ್ಯಾಲ್ಯೂಸ್ ನ, ಆ ತತ್ವಗಳನ್ನ, ಆ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ತಾ ಬರ್ತಾರೆ. ಇದೇ ಆಗ್ಬೇಕಾಗಿರುವಂತದ್ದು ಅನ್ನೋ ಕಾರಣಕ್ಕೆ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾ ನಮ್ಗೆ ಸಿದ್ಧಾಂತಗಳನ್ನ ಕೊಟ್ಕೊಂಡು ಹೋದ್ರು ಹರಿದಾಸರು. ಅದರಲ್ಲಿ ಕೆಲವಷ್ಟು ಬಹಳ ಸುಲಭವಾಗಿ ನಮ್ಗೆ ಅರ್ಥ ಆಗುವಂತಹ ಒಂದೆರಡು ಪದಗಳನ್ನ ನಾನು ಹೇಳ್ಕೊಟ್ರೆ ನೀವು ಹೇಳ್ತೀರಾ ನನ್ನ ಜೊತೆನಲ್ಲಿ? ರಾಗಿ ತಂಬೀರ ಅಂತ ಒಂದು ದಾಸರ ಪದ ಇದೆ. ತುಂಬಾ ಹೋದ್ರೆ ನಾವಿಲ್ಲಿ ಏನು ಕೂತ್ಕೊಂಡು ಭಜನೆ ಮಾಡಿದ್ರೆ ಬೇರೆ ಕೆಲಸಗಳು ಮಾಡೋದಿಲ್ಲ ಅನ್ನುವಂಥದ್ದಲ್ಲ. ಇದನ್ನ ನಾವು ಕೆಲಸ ಮಾಡ್ತಾ ಹೇಳ್ಕೊಳ್ಳುವಂಥದ್ದು. ಇದು ನಮ್ಗೆ ಡೈಲಿ ಅಫರ್ಮೇಶನ್ಸ್ ಆಗುತ್ತೆ. ಈ ಅಫರ್ಮೇಶನ್ಸ್ ಇಂದ ಮುಂದೆ ನಾವು ಒಂದು ದಿನ ಇವ್ರು ಹೇಳಿದಂತಹ ಎಲ್ಲ ಸಾಧನೆಗಳನ್ನ ಮಾಡಬಹುದು ಅಂತ. ಮತ್ತೆ ಇಲ್ಲಿ ಗುರು ಸೇವೆಯನ್ನು ಮಾಡೋದು, ಗುರು ವಾಕ್ಯವನ್ನ ಪಾಲಿಸೋದು ಅಂತೆಲ್ಲ ಬಂತಲ್ವಾ? ನೀವು ಎಷ್ಟು ಜನ ನಿಮ್ಮ ಟೀಚರ್ಸ್, ಗುರುಗಳು ಹೇಳೋದನ್ನ ಆಸ್ ಇಟ್ ಈಸ್ ಹಾಗೆ ಫಾಲೋ ಮಾಡ್ತೀರಾ? ಎಷ್ಟು ಜನ ಗುರುಗಳ ಬಗ್ಗೆ ಅಷ್ಟು ಶ್ರದ್ಧೆ, ಭಕ್ತಿ, ನಿಷ್ಠೆ ಎಲ್ಲ ಇಟ್ಕೊಂಡಿದ್ದೀರಾ? ಯಾಕೆ ಅನುಮಾನ ಇದೆಯಾ? ಕೆಲವ್ರು ಕೈ ಎತ್ತುತ್ತಾ ಇಲ್ವಲ್ಲ? ಅಲ್ಲ, ಮೇಷ್ಟ್ರ ಇದ್ರೆ ಅಟ್ಲೀಸ್ಟ್ ಮೇಷ್ಟ್ರನ್ನ ಪ್ಲೀಸ್ ಮಾಡಕ್ಕೋಸ್ಕರ ಆದ್ರೂ ನೀವು ಕೈ ಎತ್ತಬೇಕಲ್ವಾ? ಹಾಗೆ ನಾವು ಸುಲಭವಾಗಿ ಅರ್ಥೈಸ್ಕೊಳ್ಬಹುದಾದಂತಹ ದಾಸರ ಪದಗಳು ಇದೆ. ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅನ್ನುವಂತಹ ದಾಸರ ಪದಗಳು ಕೂಡ ಇದೆ. ಅದು ಬೇಡ ಅಂದ್ರೆ ನಿಮ್ಗೆ ಇವಾಗ ಮೊದಲನೇ ಹಂತದಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಒಂದು ದಾಸರ ಪದನ ನಾನು ಹೇಳ್ತೀನಿ. ಈಗ ನಾನು ಹೇಳಿ ಸ್ಟಾಪ್ ಮಾಡಿದ್ಮೇಲೆ ನೀವು ಹೇಳ್ಬೇಕು. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷಕ್ಕೆ,
ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅವ್ರು ಹೇಳೋ ಮಾತನ್ನ ಯಾರು ಕಡೆಗಣಿಸ್ತಾರೆ ಅವ್ರಿಗೆ ಯಾವತ್ತೂ ಲೈಫ್ ಅಲ್ಲಿ ಯಶಸ್ಸು ಸಿಕ್ಕಿದ್ದನ್ನ ನಾವ್ ಎಲ್ಲೂ ಕಂಡಿಲ್ಲ. ನೀವೆಲ್ಲಾದ್ರೂ ಕೇಳಿದೀರಾ? ಈಗ ಸಕ್ಸಸ್ಫುಲ್ ಪೀಪಲ್ ಯಾರಿದ್ದಾರೆ, ಯಾರೇ ದೊಡ್ಡ ದೊಡ್ಡ ಸಕ್ಸಸ್ ತಗೊಂಡಿರ್ತಕ್ಕಂತಹ ವಿಶ್ವದಲ್ಲೇ ಹೆಸರು ಮಾಡಿರ್ತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ಅವರು ತಂದೆ ತಾಯಿಯನ್ನ ಏನು ಕಡೆಗಣಿಸಿ ಅವರ ಮಾತುಗಳಿಗೆ ಮೌಲ್ಯವನ್ನ ಕೊಡದೇ ಇರ್ತಕ್ಕಂತಹವರು ಯಾರಾದ್ರೂ ಆ ಸ್ಥಾನವನ್ನ ಪಡೆದಿದ್ದಾರ? ಒಮ್ಮೆ ಗಮನಿಸಿ ನೀವು. ಯಾರೂ ಆ ರೀತಿ ರೀಚ್ ಆದವರು ಇಲ್ಲ. ತಂದೆ ತಾಯಿಯವರು ಹೇಳೋದಿದೆಯಲ್ಲ, ಅವ್ರು ಹೇಳುವಂತಹ ಪ್ರತಿಯೊಂದು ವಾಕ್ಯವು ನಿಮ್ಗೆ ಕೆಲವು ಬಾರಿ ಅದು ಕಹಿ ಅನ್ನಿಸ್ಬಹುದು, ಅದನ್ನ ಫಾಲೋ ಮಾಡೋದು ಕಷ್ಟ ಅನ್ನಿಸ್ಬಹುದು. ಆದ್ರೆ ಅವರ ಅಷ್ಟು ವರ್ಷಗಳ ಅನುಭವ ಏನಿದೆ, ಅನುಭವದ ಸಾರವನ್ನ ನಮ್ಗೆ ಹೇಳ್ತಾ ಇರ್ತಾರೆ. ನೀನ್ ಹೀಗ್ ಮಾಡಿದ್ರೆ ತಪ್ಪು, ನೀನ್ ಹೀಗ್ ಮಾಡಿದ್ರೆ ನಾಳೆ ನಿನಗೆ ತೊಂದರೆ ಆಗತ್ತೆ ಅಂತ ಕೆಲವು ಮೌಲ್ಯಗಳನ್ನ ಹೇಳ್ತಾರಲ್ವಾ ಅವರು. ಆ ಹೇಳುವಂತಹ ವಿಚಾರಗಳಲ್ಲಿ ಡೆಫಿನೆಟ್ ಆಗಿ ನಮ್ಮ ಬಗ್ಗೆ ಕಾಳಜಿಯೇ ಇರುತ್ತೆ. ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ನಿಮ್ಮ ತಂದೆ ತಾಯಿ ಹೇಳ್ತಾ ಇರ್ತಾರೆ. ಅದರಿಂದ ಅವ್ರು ಹೇಳೋದನ್ನ ಕೇಳಿದ್ರೆ ಇಲ್ಲೂ ಸಹ ತಂದೆ ತಾಯಿಗಳಿಗಿಂತ ಅವ್ರು ನಿಮ್ಗೆ ನಿಮ್ಮ ಏಳ್ಗೆ ಆದ್ರೆ, ನೀವು ಉದ್ಧಾರ ಆದ್ರೆ ಅವ್ರು ಸಂತೋಷ ಪಡ್ತಾರೆ. ಆದ್ರೆ ಸಂಪೂರ್ಣ ಅದರಿಂದ ನಿಮ್ಗೆ ಬೆನಿಫಿಟ್ ಸಿಗೋದು, ಫಲಾನುಭವಿಗಳಾಗೋದು ನೀವೇ. ಹಾಗಾಗಿ ಗುರುಗಳ ಮಾತನ್ನ ಕೇಳೋದು, ತಂದೆ ತಾಯಿಗಳ ಮಾತನ್ನ ಕೇಳೋದು ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಯಾಗಿ ಬದುಕುವಂತದ್ದು. ಇದೆಲ್ಲವನ್ನ ನಮ್ಮ ಹರಿದಾಸರು ಒಂದು ಚಿಕ್ಕ ಹಾಡಿನ ರೂಪದಲ್ಲಿ ಕೊಟ್ಕೊಂಡು ಹೋಗಿ, ಚಗುದಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ ಹರಿಯ ಸ್ಮರಣೆ ಮಾಡು ನಾಲಿಗೆ ನರ ಹರಿಯ ಭಜಿಸು ಕಂಡ್ಯ ನಾಲಿಗೆ ಪುರಂದರ ವಿಠಲನ ಚರಣ ಕಮಲವನ್ನು ಅದ ನೀನು ನೆನೆ ಕಂಡ್ಯ ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವೀಕೆಂಡ್ಸ್ ಇರ್ಬೋದು, ಶನಿವಾರ ಭಾನುವಾರಗಳಿರ್ಬೋದು, ಅಥವಾ ದಿನದ ಒಂದು 5 ರಿಂದ 10 ನಿಮಿಷ ಇರ್ಬೋದು, ಭಗವದ್ಗೀತೆಯ ಒಂದು ಶ್ಲೋಕವನ್ನ ಓದಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಮಹಾಭಾರತದ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ, ರಾಷ್ಟ್ರೋತ್ಥಾನದಿಂದ ಪಬ್ಲಿಷ್ ಆಗಿರುವಂತಹ ಚಿಕ್ಕ ಚಿಕ್ಕ ಪುಸ್ತಕಗಳು ಸಿಗುತ್ತೆ. ದಯವಿಟ್ಟು ಅದನ್ನ ಓದೋ ಪ್ರಯತ್ನ ಮಾಡಿ. ವಾರದಲ್ಲಿ ಒಂದು ಪುಸ್ತಕವನ್ನ ಓದಿ. ಅದನ್ನ ಓದ್ಲಿಕ್ಕೆ ನಿಮ್ಗೆ ಕನ್ನಡದಲ್ಲಿ ಎಲ್ರಿಗೂ ಓದ್ಲಿಕ್ಕೆ ಚೆನ್ನಾಗಿ ಬರುತ್ತಲ್ಲ, ನಿಮ್ಗೊಂದು ಅರ್ಧ ಗಂಟೆ ಸಾಕು ಒಂದು ಪುಸ್ತಕ ಓದ್ಲಿಕ್ಕೆ. ಅಥವಾ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಓದ್ತೀನಿ ಅಂದ್ರೆ ಒಂದು ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ದಾರಿಯಲ್ಲಿ ನಡೆಸೋದಕ್ಕೆ ನಮ್ಮಲ್ಲಿ ಇರ್ತಕ್ಕಂತಹ ಹರಿದಾಸ ಪರಂಪರೆ ಇರಬಹುದು, ಹರಿದಾಸರ ಸಾಹಿತ್ಯ ಇರಬಹುದು, ಶರಣರ ಸಾಹಿತ್ಯ ಇರಬಹುದು, ಆಚಾರ್ಯತ್ರಯರು ಹೇಳಿದಂತಹ ಕೆಲವು ಉಲ್ಲೇಖಗಳಿರಬಹುದು, ಉಪನಿಷತ್ತುಗಳಿರಬಹುದು. ನಿಮ್ಗೆ ಅವೆಲ್ಲ ಬಹಳ ದೊಡ್ಡದಾಗತ್ತೆ ಅಂತಂದ್ರೆ ಅದೇ ಹರಿದಾಸರ ಪದ ಇದೆಯಲ್ಲ, ಇದು ಬಹಳ ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬಹುದಾದಂತಹ ವಿಚಾರಗಳು. ಹಾಗೆ ಬಸವಣ್ಣನವರ ತತ್ವಗಳಿರಬಹುದು, ಅಕ್ಕಮಹಾದೇವಿ ಹೇಳಿದಂತಹ ತತ್ವಗಳಿರಬಹುದು. ಇವೆಲ್ಲವನ್ನ ನಾವು ಓದ್ತಾ ಹೋದ್ರೆ ಇಲ್ಲಿ ಇದು ಅವರನ್ನು ಉದ್ಧಾರ ಮಾಡೋದಕ್ಕೆ ನಾವು ಓದೋದಿಲ್ಲ, ನಮ್ಮ ಲೈಫ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನೆಲ್ಲ ಓದ್ಬೇಕಾಗತ್ತೆ. ಆಮೇಲೆ ಈಗ ನೀವೇನು ಸ್ಕೂಲ್ ಸಬ್ಜೆಕ್ಟ್ಸ್ ಓದ್ತಾ ಇದ್ದೀರಿ, ಇದರಿಂದ ಡಿವಿಯೇಟ್ ಆಗಬಾರದು. ಇನ್ನೊಂದು ಫಾಸ್ಟ್ ರೀಡಿಂಗ್ ಬರ್ಬೇಕು, ಸ್ಪೀಡ್ ರೀಡಿಂಗ್ ಬರ್ಬೇಕು, ಸ್ಪೀಡ್ ಗ್ರಾಸ್ಪಿಂಗ್ ಬರ್ಬೇಕು, ಮೆಮೊರೈಸೇಷನ್ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಈ ಎಲ್ಲವೂ ನಮ್ಗೆ ಸಹಾಯ ಮಾಡತ್ತೆ. ಅರ್ಥ ಮಾಡ್ಕೊಳ್ಳಿ, ಈ ಎಲ್ಲವೂ ನಮ್ಗೆ ಹೆಲ್ಪ್ ಮಾಡತ್ತೆ ಹೊರತು ಆ ಸಮಯವನ್ನ ನಮ್ಮಿಂದ ಕಿತ್ಕೊಳ್ಳುತ್ತೆ ಅಥವಾ ಅದನ್ನು ಓದಿದ್ರೆ ನಾವು ಡಿವಿಯೇಟ್ ಆಗ್ತೀವಿ, ಖಂಡಿತ ಆ ರೀತಿ ಇಲ್ಲ. ಭಿಕ್ಷಕೆ ರಾಗಿ ತಂದೀರಾ, ಇಲ್ಲಿ ರಾಗಿ ತಂದಿರುವ ಇಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ, ಭಿಕ್ಷಕೆ ರಾಗಿ ತಂದೀರಾ.
ಗುರು ಕಾರುಣ್ಯವ ಪಡೆದವರಾಗಿ ಗುರುವಾಕ್ಯವನ್ನು ಪಾಲಿಪರಾಗಿ ಗುರುವಿನ ಸೇವೆಯ ಮಾಡುವರಾಗಿ ಪರಮ ಪುಣ್ಯವ ಪಡೆದವರಾಗಿ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಮಾತಾ ಪಿತರನ್ನು ಸ್ಮರಿಸುವರಾಗಿ ನೇಮನಿಷ್ಠೆಯ ಮಾಡುವರಾಗಿ ಹೋದ್ರೆ ನಾವಿಲ್ಲಿ ಏನು ಕೂತ್ಕೊಂಡು ಭಜನೆ ಮಾಡಿದ್ರೆ ಬೇರೆ ಕೆಲಸಗಳು ಮಾಡೋದಿಲ್ಲ ಅನ್ನುವಂಥದ್ದಲ್ಲ. ಇದನ್ನ ನಾವು ಕೆಲಸ ಮಾಡ್ತಾ ಮಾಡ್ತಾ ಹೇಳ್ಕೊಳ್ಳುವಂಥದ್ದು. ಇದು ನಮ್ಗೆ ಡೈಲಿ ಅಫರ್ಮೇಶನ್ಸ್ ಆಗುತ್ತೆ. ಈ ಅಫರ್ಮೇಶನ್ಸ್ ಇಂದ ಮುಂದೆ ನಾವು ಒಂದು ದಿನ ಇವ್ರು ಹೇಳಿದಂತಹ ಎಲ್ಲ ಸಾಧನೆಗಳನ್ನ ಮಾಡಬಹುದು ಅಂತ. ಮತ್ತೆ ಇಲ್ಲಿ ಗುರು ಸೇವೆಯನ್ನು ಮಾಡೋದು, ಗುರು ವಾಕ್ಯವನ್ನ ಪಾಲಿಸೋದು ಅಂತೆಲ್ಲ ಬಂತಲ್ವಾ. ನೀವು ಎಷ್ಟು ಜನ ನಿಮ್ಮ ಟೀಚರ್ಸ್ ಗುರುಗಳು ಹೇಳೋದನ್ನ ಆಸ್ ಇಟ್ ಈಸ್ ಹಾಗೆ ಫಾಲೋ ಮಾಡ್ತೀರಾ? ಎಷ್ಟು ಜನ ಗುರುಗಳ ಬಗ್ಗೆ ಅಷ್ಟು ಶ್ರದ್ಧೆ ಭಕ್ತಿ ನಿಷ್ಠೆ ಎಲ್ಲ ಇಟ್ಕೊಂಡಿದ್ದೀರಾ? ಯಾಕೆ ಅನುಮಾನ ಇದೆಯಾ? ಕೆಲವ್ರು ಕೈ ಎತ್ತುತ್ತಾ ಇಲ್ವಲ್ಲ? ಅಲ್ಲ, ಮೇಷ್ಟ್ರ ಇದ್ರೆ ಅಟ್ಲೀಸ್ಟ್ ಮೇಷ್ಟ್ರನ್ನ ಪ್ಲೀಸ್ ಮಾಡಕ್ಕೋಸ್ಕರ ಆದ್ರೂ ನೀವು ಕೈ ಎತ್ತಬೇಕಲ್ವಾ? ರಾಮಾಯಣ ಅಂದ್ರೆ ಇಡೀ ದಿನ 24 ಗಂಟೆ ಓದೋದು ಅಂತಲ್ಲ, ದಿನದ ಸ್ವಲ್ಪ ಟೈಮ್ ಅನ್ನ ಅದಕ್ಕೆ ಏನ್ ಮಾಡ್ಬೋದು, ನಾವು ಮೀಸಲಾಗಿರ್ಬೋದು. ಟಿವಿ ನೋಡಲ್ವಾ, ನೋಡ್ತೀವಿ. ಮೊಬೈಲ್ ನೋಡಲ್ವಾ, ಎಷ್ಟೆಷ್ಟು ಟೈಮ್ ಅದಕ್ಕೆ ವೇಸ್ಟ್ ಮಾಡ್ತೀರಾ? ಅದು ಬ್ಯಾಡ್ ಇರೋದನ್ನೆಲ್ಲ ಏನ್ ಮಾಡ್ತೀವಿ ನಾವು ಅದರಲ್ಲಿ ನೋಡ್ತೀವಿ. ಟಿವಿಯಲ್ಲಿ ಸೀರಿಯಲ್ ನೋಡಿದ್ರೆ ತಿಳಿತಾನೆ ಬರಲ್ಲ. ಆದ್ರೆ ಇವತ್ತು ಭಗವದ್ಗೀತೆ ಓದಿದ್ರೆ ನಂಗೆ ನಿದ್ದೆನೇ ಬರಲ್ಲ. ನಾನು ಇವತ್ತು 2 ಶ್ಲೋಕನ ಓದಲೇ ಬೇಕು ಅನ್ನೋ ಒಂದು ಏನಂದ್ರೆ ಅಯಮನ್ನು ಇಟ್ಕೊಳ್ಳಿ. ಆಗ ನಿಮ್ಗೆ ಓದುವಂತಹ ಏನ್ ಬರುತ್ತೆ, ಅದರಲ್ಲಿ ಆಸೆ ಅಭಿಲಾಷೆ ಹುಟ್ಟತ್ತೆ. ಅದನ್ನ ನೀವು ಬೆಳೆಸ್ಕೋಬೇಕು ಅನ್ನೋದನ್ನ ಹೇಳಿದ್ದಾರೆ. ಹಾಗೆ ಅನ್ನ ಛತ್ರವನ್ನು ಇಟ್ಟವರಾಗಿ, ಅನ್ನ ಛತ್ರ ಅಂತ ಮೊದಲೆಲ್ಲ ಇರ್ತಾ ಇತ್ತು. ಇವಾಗಿನ ರೀತಿ ಲಾಡ್ಜ್ಗಳು, ಹೋಟೆಲ್ಸ್ ಎಲ್ಲ ಇರ್ತಾ ಇರಲಿಲ್ಲ. ಅನ್ನವನ್ನ ಮಾರುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಅನ್ನ, ವಿದ್ಯೆ ಇವೆಲ್ಲ ಇದೆಯಲ್ಲ, ಮಾರುವಂತಹ ಸಂಸ್ಕೃತಿ ನಮ್ಮದಲ್ಲ. ಆದರೆ ಇದೆಲ್ಲವೂ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಹಾಗಾಗಿ ನಾವು ಹೋಟೆಲ್ಸ್ ಹೋಗಿ ಊಟವನ್ನು ದುಡ್ಡು ಕೊಟ್ಟು ಮಾಡ್ತೀವಿ. ಮೊದಲೆಲ್ಲ ಏನಿತ್ತು, ಊರುಗಳಲ್ಲಿ, ಹಳ್ಳಿಗಳಲ್ಲಿ ಅನ್ನ ಛತ್ರಗಳು ಅಂತ ಇರ್ತಾ ಇತ್ತು. ದಾರಿ ಹೋಗರು ಯಾರೇ ಬಂದ್ರು, ಯಾವುದೇ ಸಮಯದಲ್ಲಿ ಮಧ್ಯಾಹ್ನ ಬಂದ್ರು ಅನ್ನ ಛತ್ರ ಕಟ್ಟಬೇಕಿದ್ರೆ ಬಹಳಷ್ಟು ಸಂಪತ್ತು ಇರ್ಬೇಕು, ವಿದ್ಯೆ ಇರ್ಬೇಕು, ಜ್ಞಾನ ಇರ್ಬೇಕು. ಎಲ್ಲವನ್ನ ಪಡೆದ ಮೇಲೆ ಅನ್ನ ಛತ್ರ ಕಟ್ಟೋದಕ್ಕೆ ಸಾಧ್ಯ. ಅಂತಹ ಅನ್ನ ಛತ್ರವನ್ನ ಕಟ್ಟುವಂತಹ ಸಾಮರ್ಥ್ಯ ನಿಮ್ಮದ ಆಗ್ಲಿ ಅಂದ್ರೆ ಪ್ರತಿದಿನ ನಾವ್ ಇದನ್ನೆಲ್ಲ ರಿಪೀಟೆಡ್ಲಿ ಇದನ್ನ ಲೈಕ್ ಅಫರ್ಮೇಶನ್ ನಮ್ಮ ಬಗ್ಗೆ ನಾವೇ ಇದನ್ನ ಹೇಳ್ಕೊಳ್ತಾ ಇದ್ರೆ, ನಾನು ಅನ್ನದಾನ ಮಾಡುವಂತವ್ರಾಗ್ಬೇಕು, ನಾನು ಅನ್ನ ಛತ್ರವನ್ನ ಕಟ್ಟುವಂತವಳಾಗ್ಬೇಕು ಅನ್ನುವಂತಹ ಒಂದಿಷ್ಟು ಅಫರ್ಮೇಶನ್ಸ್ ನಮ್ಮ ಮೈಂಡ್ಗೆ ನಾವು ಕೊಡ್ತಾ ಇದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನೇ ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಈಗ ನೀವು ನಾನು ನಾಳೆ ಒಂದು ಮೂವಿ ನೋಡ್ಬೇಕು, ನೆಕ್ಸ್ಟ್ ಇಯರ್ ಒಂದು ಪುರಂದರ ವಿಠಲನ ಸೇವಿ ಪರಾಗಿ ಅನುದಿನ ಧ್ಯಾನವ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷಕರಾಗಿ ತಂದೀರಾ ಏನನ್ನಿಸ್ತು?